ಇನ್ನು ಕಾಂತಾರ 2 ಸಿನಿಮಾ ತಂಡದಿಂದ ಸಾಲು ಸಾಲು ಎಡವಟ್ ಆಗ್ತಾ ಇದೆಯಾ ಈ ರೀತಿ ಅಂತ ಒಂದು ಸಣ್ಣ ಅನುಮಾನ ಬರ್ತಾ ಇದೆ. ಯಾಕೆಂದರೆ ಅರಣ್ಯ ಇಲಾಖೆ ಅನುಮತಿಯನ್ನು ಪಡೆಯದೆ ಕಾಂತಾರ ಚಿತ್ರೀಕರಣ ಮಾಡಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಕಾಂತಾರ 2 ಸಿನಿಮಾದಿಂದ ಸಾಲು ಸಾಲು ಎಡವಟ್ ಆಗಿರೋ ಬಗ್ಗೆ ಅರಣ್ಯ ಇಲಾಖೆ ಹೇಳ್ತಾ ಇದೆ. ಅರಣ್ಯ ಇಲಾಖೆ ಅನುಮತಿ ಪಡೆಯದೆ ಕಾಂತಾರ ಚಿತ್ರೀಕರಣ ನಡೀತಾ ಇದೆಯಾ, ಚಿತ್ರೀಕರಣ ಉಪಕರಣ ತಂದಿಟ್ಟಿದ್ದಕ್ಕೆ ದಂಡ ವಿಧಿಸಿದಂಥ ಇಲಾಖೆ ಕೆಲವೊಂದಿಷ್ಟು ಉಪಕರಣಗಳಿರುತ್ತೆ, ಎಕ್ವಿಪ್ಮೆಂಟ್ಸು, ಅದನ್ನು ತಂದಿದ್ದಕ್ಕೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಿಂದ 50,000 ರೂಪಾಯಿ ದಂಡ ವಿಧಿಸಲಾಗಿದೆ. ದಂಡ ವಿಧಿಸಿದ ಬಳಿಕ ಅನುಮತಿ ನೀಡಿದಂಥ ಅರಣ್ಯ ಅಧಿಕಾರಿ ಜನವರಿ 15ರಿಂದ 25ರವರೆಗೆ ಸಿನಿಮಾ ಚಿತ್ರೀಕರಣಕ್ಕೆ ಅನುಮತಿಯನ್ನು ನೀಡಲಾಗಿದೆ. ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಚಿತ್ರೀಕರಣ ನಡೆಸಲು ಅನುಮತಿಯನ್ನು ನೀಡಲಾಗಿದೆ. ಒಟ್ಟಿನಲ್ಲಿ ಈ ಒಂದು ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಸಾಕಷ್ಟು ಅಚ್ಚರಿ ಆಗ್ತಾ ಇದೆ. ಯಾಕೆಂದರೆ ಸಹಜ ಚಿತ್ರೀಕರಣ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟುಗಳು ಅಲ್ಲಲ್ಲಿ ಸಮಸ್ಯೆಗಳು ಎದುರಾಗುತ್ತೆ. ಏಕಾಏಕಿ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳು ಕಂಡು ಬರುತ್ತೆ. ಆದರೆ ಅರಣ್ಯ ಪ್ರದೇಶದಂಥ ಭಾಗದಲ್ಲಿ ಶೂಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಇದಕ್ಕೆ ಸಂಬಂಧಪಡುವಂಥ ಪೂರ್ವಾನುಮತಿಯನ್ನು ಪಡ್ಕೋಬೇಕಾಗತ್ತೆ. ಈಗ ಅರಣ್ಯ ಇಲಾಖೆ ಅವರಿಗೆ 50,000 ರೂಪಾಯಿ ದಂಡವನ್ನು ವಿಧಿಸಿದೆ. ಅನುಮತಿ ವಿವಾದದ ಬಳಿಕ ಅರಣ್ಯದಲ್ಲಿ ಸ್ಫೋಟದ ಆರೋಪ ಸ್ಫೋಟ ಕೂಡ ಮಾಡಲಾಗಿದೆ. ಸಕಲೇಶ್ಪುರದ ಹೆರೂರು ಭಾಗದಲ್ಲಿ ನಡೀತಾ ಇರುವಂಥ ಶೂಟಿಂಗ್, ಈ ಭಾಗದಲ್ಲಿ ಶೂಟಿಂಗ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬ್ಲಾಸ್ಟ್ಗಳನ್ನು ಮಾಡಲಾಗಿದೆ. ಅರಣ್ಯ ಪ್ರದೇಶದಲ್ಲಿ ಸ್ಫೋಟಿಸಿದ ಬಗ್ಗೆ ಗ್ರಾಮಸ್ಥರಿಂದ ಮಾಹಿತಿ ರವಾನೆ ಆಗ್ತಾ ಇದೆ. ನಿನ್ನೆ ಸ್ಥಳ ಪರಿಶೀಲನೆ ನಡೆಸಿ ಅಧಿಕಾರಿಗಳು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವುದೇ ನಿಯಮ ಉಲ್ಲಂಘನೆ ಆಗಿಲ್ಲ ಎಂಬ ಮಾಹಿತಿಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಒಂದು ಕಡೆಗೆ ಗ್ರಾಮಸ್ಥರು ಕೆಲವೊಂದಿಷ್ಟು ಬ್ಲಾಸ್ಟ್ಗಳನ್ನು ಮಾಡಲಾಗಿರುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅರಣ್ಯ ಅಧಿಕಾರಿಗಳೇ ಅಲ್ಲಿ ನೇರವಾಗಿ ತೆರಳಿದ್ರು. ಅರಣ್ಯ ಇಲಾಖೆ ಅಧಿಕಾರಿಗಳು ತೆರಳಿ ಅಲ್ಲಿ ಎಲ್ಲ ವಿಚಾರಣೆಯನ್ನು ಮಾಡಿದ್ದಾರೆ, ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವುದೇ ರೀತಿಯಂಥ ನಿಯಮ ಉಲ್ಲಂಘನೆ ಆಗಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಮಂಜುನಾಥ್. ಏನಿದು ವಿವಾದ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಿಷ್ಟು ಆರೋಪಗಳು ಕೇಳಿಬರ್ತಾ ಇದೆ, ಒಂದಿಷ್ಟು ತನಿಖೆಗಳು, ಇನ್ಫ್ಯಾಕ್ಟ್ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಕೊಟ್ಟಿದ್ದಾರೆ. ಸ್ಥಳದಲ್ಲಿ ಏನಾಗ್ತಾ ಇದೆ ಆ್ಯಕ್ಚುಲಿ? ಪ್ರಮೋದ್, ಬಹುದೊಡ್ಡ ಯಶಸ್ಸನ್ನು ಕಂಡಿದಂತ ಕಾಂತಾರ ಸಿನಿಮಾದ ಪಾರ್ಟ್ 2 ಚಿತ್ರೀಕರಣ ಈಗ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಹೇರೂರು ಭಾಗದಲ್ಲಿ ನಡೀತಾ ಇದೆ. ಕಳೆದ 15ನೇ ತಾರೀಕಿಂದ ಈ ಚಿತ್ರೀಕರಣ ಶುರುವಾಗಿದೆ. ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಡ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ಸಿನಿಮಾ ತಂಡ ಅನುಮತಿ ಪಡ್ಕೊಳ್ಳದಲ್ಲೇ ಜನವರಿ 4ನೇ ತಾರೀಕು ತಮ್ಮ ಚಿತ್ರೀಕರಣ ಕೆಲವೊಂದು ಎಕ್ವಿಪ್ಮೆಂಟ್ ಗಳನ್ನು ತಂದು ಆ ಪ್ರದೇಶಕ್ಕೆ ಹಾಕೊಂಡಿರ್ತಾರೆ. ಸೊ ಅದು ಅರಣ್ಯ ನಿಯಮ ಉಲ್ಲಂಘನೆ ಅಂತ ಹೇಳಿ 50,000 ದಂಡವನ್ನು ಕೂಡ ವಿಧಿಸಲಾಗಿದೆ. ಆದ್ರೆ ನಂತರ ಜನವರಿ 5ನೇ ತಾರೀಕಿಂದ 15ನೇ ತಾರೀಕಿನವರೆಗೆ ಚಿತ್ರೀಕರಣಕ್ಕಾಗಿ ತಯಾರಿ ಮಾಡ್ಕೊಳ್ಳಿಕ್ಕೆ ಮತ್ತೆ 15ನೇ ತಾರೀಕಿಂದ 25ನೇ ತಾರೀಕುವರೆಗೆ ಚಿತ್ರೀಕರಣವನ್ನ ಮಾಡ್ಲಿಕ್ಕೆ ಒಟ್ಟು 25ನೇ ತಾರೀಕುವರೆಗೆ ಅನುಮತಿಯನ್ನ ಕೊಡ್ಲಾಗಿದೆ. ಸೊ ಕೆಲವೊಂದು ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಬ್ರು ಅಪ್ಲೋಡ್ ಮಾಡಿ ಆದ್ರೆ ಕೆಲವೊಂದು ನಿಯಮಗಳ ಉಲ್ಲಂಘನೆ ಆಗ್ತಾ ಇದೆ. ಅರಣ್ಯ ಪ್ರದೇಶದಲ್ಲಿ ಏನು ಬ್ಲಾಸ್ಟ್ ಅನ್ನ ಮಾಡೋ ಮೂಲಕ ಕಾಡು ಪ್ರಾಣಿಗಳಿಗೆ ತೊಂದರೆ ಕೊಡಲಾಗಿದೆ ಅಂತಕ್ಕಂಥ ಆರೋಪ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಾಗಿ ನಿನ್ನೆ RFO ಕೃಷ್ಣಕುಮಾರ್ ಅವರ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಅಲ್ಲಿ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದೆ. ಅದರಲ್ಲಿ ಯಾವುದೇ ನಿಯಮ ಉಲ್ಲಂಘನೆ ಆಗಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಪ್ರಮುಖವಾಗಿ ಆ ಭಾಗದಲ್ಲಿ ಒಂದು ಗೋಮಾಳ ಇದೆ, ಮತ್ತೊಂದು ಡೀಮ್ಡ್ ಫಾರೆಸ್ಟ್ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ ಡೀಮ್ಡ್ ಫಾರೆಸ್ಟ್ ಅಲ್ಲೂ ಕೂಡ ಯಾವುದೇ ದೊಡ್ಡ ದೊಡ್ಡ ಮರಗಳೇನಿಲ್ಲ, ಬಯಲು ಪ್ರದೇಶದಲ್ಲಿ ಅವರಿಗೆ ಅನುಮತಿಯನ್ನು ಕೊಡಲಾಗಿದೆ. ಸೊ ಅಲ್ಲಿ ಕೆಲವೊಂದು ಕಂಡೀಷನ್ ಕೂಡ ಹಾಕಿದೀವಿ. ಈಗೇನು ಫೋಟೋ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಕೆಲವೊಂದು ವೈರಲ್ ಆಗ್ತಾ ಇದೆ, ಅಲ್ಲಿ ಬ್ಲಾಸ್ಟ್ ಏನು ಮಾಡಿಲ್ಲ, ಬೆಂಕಿ ಹಾಕಿದ್ದಾರೆ ಕೆಲವೊಂದು ಸಣ್ಣ ಪ್ರಮಾಣದಲ್ಲಿ. ಅದು ದೂರಿಂದ ಫೋಟೋ ತೆಗೆದಾಗ ಬ್ಲಾಸ್ಟ್ ರೀತಿ ಕಾಣ್ತಾ ಇದೆ. ನಿನ್ನೆ ನಾವು ಪರಿಶೀಲನೆ ಮಾಡಿದ್ವಿ ಅಂತಕ್ಕಂಥ ಮಾಹಿತಿನ ಕೊಟ್ಟಿದ್ದಾರೆ. ಈಗ ಮತ್ತೆ ಇವತ್ತು ಏನು ಇದೊಂದಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಮತ್ತೆ ಇವತ್ತು ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾರೆ ಅಂತಕ್ಕಂಥ ಮಾಹಿತಿಯನ್ನ DCF ಆಗಿರ್ತಕ್ಕಂಥ ಸೌರಭ್ ಕುಮಾರ್ ಅವರು ಕೊಟ್ಟಿದ್ದಾರೆ. ಒಟ್ಟು ಸದ್ಯಕ್ಕೀಗ ಆ ಭಾಗದಲ್ಲಿ ಅರಣ್ಯ ಇದೆ, ಅಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಕೂಡ ಸಾಕಷ್ಟು ಇದೆ. ಸೊ ಇಲ್ಲಿ ದೊಡ್ಡ ದೊಡ್ಡ ಲೈಟ್ ನ ಬಳಸಲಾಗ್ತಾ ಇದೆ, ದೊಡ್ಡ ದೊಡ್ಡ ವಾಹನಗಳನ್ನ ಬಳಸಲಾಗ್ತಾ ಇದೆ, ಮತ್ತೆ ಕೆಲವೊಂದು ಬ್ಲಾಸ್ಟ್ ಗಳನ್ನು ಕೂಡ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಕೂಡ ಇನ್ನು ಕೇಳಿ ಬಂದಿದೆ. ಈ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಹೋಗ್ತಾ ಇದೆ. ಪ್ರಮೋದ್, ಥ್ಯಾಂಕ್ ಯು ಮಂಜುನಾಥ್ ಎಲ್ಲ ಮಾಹಿತಿಗಾಗಿ.